ಹಲೋ ಹಾಯ್ ನಮಸ್ತೆ. ಲಾಸ್ಟ್ ಪೀರಿಯಡ್ನಲ್ಲಿ ನಾವು ವಾಯ್ಸ್ ರೂಲ್ಸ್ ಬಗ್ಗೆ ನೋಡಿದೆವು ಪಾರ್ಟ್ 1ದಾಗ. ಈಗ ಅದೇ ವಾಯ್ಸ್ ರೂಲ್ಸ್ ಕಂಟಿನ್ಯೂಷನ್ ಅಂತಕ್ಕಂಥದ್ದು ನೋಡೋಣ. ಅಲ್ಲಿ ನಾವು ಎಲ್ಲಿ ನೋಡಿದೆವು 6 ನೋಡಿದೆವು ನಾವು ಯಾವ ರೀತಿಯಾಗಿ ವಾಯ್ಸ್ದಾಗ ಏನಪ್ಪ ರೂಲ್ಸ್ ಚೇಂಜಸ್ ಆಯ್ತು ಅಂತಕ್ಕಂಥದ್ದು. ಇವಾಗ ನೋಡ್ರಿ ಈಗ ಇದ್ರಾಗ ಅದೇ ಕಂಟಿನ್ಯೂಷನ್ದಾಗ ನೋಡ್ರಿ ಈಗ ಆಕ್ಟಿವೈಸ್ ವರ್ಬ್ ಅಂಡ್ ಆಕ್ಟಿವೈಸ್ ಆಬ್ಜೆಕ್ಟ್ ಇಲ್ಲೇ ಅದ. ಇದು ವರ್ಬ್, ಇದು ಆಬ್ಜೆಕ್ಟ್, ಇದು ಪ್ಯಾಸಿವೈಸ್ ಫಾರ್ಮ್ ಅವ. ಇವು ಯಾವ ರೀತಿಯಾಗಿ ಚೇಂಜ್ ಅಂತಕ್ಕಂಥದ್ದು ಆಯ್ತು ಅಂತಕ್ಕಂಥದ್ದು. ಇದು ನೋಡ್ರಿ ಈಗ ಹ್ಯಾವ್ ಪ್ಲಸ್ V3 ಬಂದು ಸಿಂಗ್ಲರ್ದಾಗಿತ್ತು. ಹ್ಯಾವ್ ಪ್ಲಸ್ V3 ಸಿಂಗ್ಲರು, ಹ್ಯಾವ್ ಪ್ಲಸ್ V3 ಪ್ಲೂರದಾಗಿತ್ತು ಅಂದ್ರೆ ಹೆಂಗಾಗ್ತದೆ ನೋಡಿ. ಹ್ಯಾವ್ ಪ್ಲಸ್ V3 ಸಿಂಗ್ಲರ್ ಇತ್ತು ಅಂದ್ರೆ ಹ್ಯಾಸ್ ಬಿನ್ ಪ್ಲಸ್ V3 ಅಂತಕ್ಕಂಥದ್ದು ಆಗ್ತದೆ. ಯಾವಾಗ ನೀವು ಪ್ಯಾಸಿವೈಸ್ ಆಗಿ ಚೇಂಜ್ ಮಾಡೋ ಟೈಮ್. ಅದೇ ಒಂದು ಹ್ಯಾವ್ ಪ್ಲಸ್ V3 ಪ್ಲೂರಲ್ದಾಗಿತ್ತು ಅಂದ್ರೆ ಹ್ಯಾವ್ ಬೀನ್ ಪ್ಲಸ್ V3 ಅಂತಕ್ಕಂಥದ್ದು ಆಯ್ತು. ನೆಕ್ಸ್ಟ್ ನೋಡ್ರಿ ಹ್ಯಾಸ್ ಪ್ಲಸ್ V3 ಸಿಂಗ್ಲರ್ದಾಗಿತ್ತು ಅಂದ್ರೆ ಹ್ಯಾಸ್ ಬಿನ್ ಪ್ಲಸ್ V3. ಅದೇ ಹ್ಯಾಸ್ ಪ್ಲಸ್ V3 ಪ್ಲೂರಲ್ದಾಗಿತ್ತು ಅಂದ್ರೆ ಹ್ಯಾವ್ ಬಿನ್ ಪ್ಲಸ್ V3 ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ನೋಡಿ ಹ್ಯಾಡ್ ಪ್ಲಸ್ V3 ನೆನ್ಪಿಟ್ಕೋರಿ. ಹ್ಯಾಡ್ ಪ್ಲಸ್ V3 ಸಿಂಗ್ಲರ್ ಅಂಡ್ ಪ್ಲೂರಲ್ ಎರಡು ಸಿಂಗ್ಲರ್ ಇರ್ಲಿಕ್ಕ ಪ್ಲೂರಲ್ ಇರ್ಲಿಕ್ಕ ಅದೇನಾಗ್ತದೆ ಇಲ್ಲಿ ಹ್ಯಾಡ್ ಬಿನ್ ಪ್ಲಸ್ V3 ಅಂತಕ್ಕಂಥದ್ದು ಸಿಂಗ್ಲರ್ ಇರಲಿ ಅಥವಾ ಪ್ಲೂರಲ್ ಇರಲಿ. ನೆಕ್ಸ್ಟ್ ನೋಡ್ರಿ ವಾಸ್ ಪ್ಲಸ್ ING ಸಿಂಗ್ಲರ್ದಾಗಿತ್ತು ಅಂದ್ರೆ ಏನಾಗ್ತದೆ ವಾಸ್ ಬೀಯಿಂಗ್ ಪ್ಲಸ್ V3 ಅಂತಕ್ಕಂಥದ್ದು ಆಗ್ತದೆ. ಅದೇ ವಾಸ್ ಪ್ಲಸ್ ING ಪ್ಲೂರಲ್ದಾಗಿತ್ತು ಅಂದ್ರೆ ವರ್ ಬೀಯಿಂಗ್ ಪ್ಲಸ್ V3 ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ನೋಡ್ರಿ ಇವಾಗ ವರ್ ಅದ ವರ್ ಪ್ಲಸ್ ING ಸಿಂಗ್ಲರ್ದಾಗಿತ್ತು ಅಂದ್ರೆ ವಾಸ್ ಬೀಯಿಂಗ್ ಪ್ಲಸ್ V3. ನೀವು ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಚೇಂಜಿಂಗ್ ಆಗ್ತಾ ಇರ್ತಾವ ಅಂತಕ್ಕಂಥ ನೀವು ಫೈಂಡ್ ಔಟ್ ಅಂತಕ್ಕಂಥ ಮಾಡ್ಬೇಕು. ನೆಕ್ಸ್ಟ್ ವರ್ ಪ್ಲಸ್ ING ಪ್ಲೂರಲ್ದಾಗಿತ್ತು ಅಂದ್ರೆ ವರ್ ಬೀಯಿಂಗ್ ಪ್ಲಸ್ V3 ಅಂತಕ್ಕಂಥದ್ದು ಆಗ್ತಾ ಇರ್ತದೆ ನೋಡ್ರಿ. ಇವಾಗ ಈಗ ಅದೇ ಇದ್ರಾಗ ಇಲ್ಲಿ ತಕ ಐತೆ. ಈಗ ನಾವು ಆರ್ ಹಿಡ್ಕೊಂಡು ಫುಲ್ ಏನಪ್ಪಾ ಅಂದ್ರೆ ವಿಲ್ ತಕ ಅಂತ ವಿಲ್ ಇನ್ ಹಿಡಿದುಕೊಂಡು ಈಗ ಮೋಡಲ್ ಅದಾರ. ಇದ್ರಾಗ ಮೋಡಲ್ ಯಾವ್ದಾಗ ವಯಸ್ದಾಗ ಏನಪ್ಪ ಮೋಡಲ್ ವಯಸ್ಸುಗಳು ಅಂತ ಹೇಳಿ ಬರ್ತಾವ. ಇದು ನೋಡ್ರಿ ಮೋಡಲ್ದಾಗ ವಿಲ್ ಪ್ಲಸ್ V1 ವಿಲ್ ಪ್ಲಸ್ V1 ಸಿಂಗ್ಲರ್ ಇರ್ಲಿ ಪ್ಲೂರಲ್ ಇರ್ಲಿ ಅದೇನಾಯ್ತದೆ ವಿಲ್ ಬಿ ಪ್ಲಸ್ V3 ಐತದ. ನೆಕ್ಸ್ಟ್ ವುಡ್ ಪ್ಲಸ್ V1 ಸಿಂಗ್ಲರ್ ಇರ್ಲಿ ಪ್ಲೂರಲ್ ಇರ್ಲಿ ವುಡ್ ಪ್ಲಸ್ V3. ಕ್ಯಾನ್ ಪ್ಲಸ್ V1 ಸಿಂಗ್ಲರ್ ಅಂಡ್ ಪ್ಲೂರಲ್ ಕ್ಯಾನ್ ಬಿ ಪ್ಲಸ್ V3 ಕ್ಯಾನ್ ಬಿ ಪ್ಲಸ್ V3. ಅಲ್ಲಿಂದ ಕುಡ್ ಪ್ಲಸ್ V1 ಸಿಂಗ್ಲರ್ ಅಂಡ್ ಪ್ಲೂರಲ್ ಕುಡ್ ಬಿ ಪ್ಲಸ್ V3 ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ನೋಡ್ರಿ ಶಾಲ್ ಪ್ಲಸ್ V1 ಸಿಂಗ್ಲರ್ ಅಂಡ್ ಪ್ಲೂರಲ್ ಶಾಲ್ ಬಿ ಪ್ಲಸ್ V3. ಯಾಕಂದ್ರೆ ಮೋಡಲ್ ಅವ ಅಷ್ಟು. ಶುಡ್ ಪ್ಲಸ್ V1 ಸಿಂಗ್ಲರ್ ಅಂಡ್ ಪ್ಲೂರಲ್ ಶುಡ್ ಬಿ ಪ್ಲಸ್ V3. ನೆಕ್ಸ್ಟ್ ಮೇ ಪ್ಲಸ್ V1 ಸಿಂಗ್ಲರ್ ಅಂಡ್ ಪ್ಲೂರಲ್ ಮೇ ಬಿ ಪ್ಲಸ್ V3. ನೆಕ್ಸ್ಟ್ ಮೈಟ್ ಪ್ಲಸ್ V1 ಸಿಂಗ್ಲರ್ ಅಂಡ್ ಪ್ಲೂರಲ್ ಮೈಟ್ ಬಿ ಪ್ಲಸ್ V3 ಅಂತಕ್ಕಂಥದ್ದು ಆಗ್ತದೆ. ಅಲ್ಲೇ ಮಸ್ಟ್ ಬಂತಂದ್ರೆ ಪ್ಲಸ್ V3 ಮಸ್ಟ್ ಪ್ಲಸ್ V1 ಸಾರಿ ಅಲ್ಲಿ ಸಿಂಗ್ಲರ್ ಅಂಡ್ ಪ್ಲೂರಲ್ ಅದನ್ನ ಮಸ್ಟ್ ಬಿ ಪ್ಲಸ್ V3. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಮೋಡಲ್ಸ್ ಆಕ್ಟಿವ್ ಪ್ಯಾಸಿವ್ಸ್ದಾಗ ಇರ್ತಾವೆ. ಇವಾಗ ನಾವೇನ್ ಮಾಡಿದ್ರಿ ಒಂದೊಂದಾಗಿ ಎಕ್ಸಾಂಪಲ್ ಅಂತಕ್ಕಂಥದ್ದು ನೋಡೋಣ. ಈಸಿಯಾಗಿ ಏನಪ್ಪಾ ಅಂದ್ರೆ ಫಸ್ಟ್ ನೋಡೋಣ ಯಾವ ರೀತಿ ನಿಮ್ದು ಎಕ್ಸಾಮ್ದಾಗ ಕೇಳ್ತಾನ ಅಂತಕ್ಕಂಥದ್ದು. ಅದು ಬಿ ಈ ಕಂಟಿನ್ಯೂಷನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇದ್ರಾಗ ಏನಪ್ಪಾ ಅಂದ್ರೆ ನೋಡೋಣ ಈಗ. ಓಕೆ ನೋಡ್ರಿ ಇವಾಗ ಎಕ್ಸಾಂಪಲ್ ವಾಯ್ಸ್ ಎಕ್ಸಾಂಪಲ್ ಫಸ್ಟ್ ನಾವು ಒಂದು ಎಕ್ಸಾಂಪಲ್ ಕೊಟ್ಟಿನಲ್ಲಿ ಈಗ ಯಾವ ರೀತಿಯಾಗಿ ಚೇಂಜಸ್ ಮಾಡಬೇಕು ಪ್ಯಾಸಿವೈಸ್ ಯಾವ ರೀತಿಯಾಗಿ ಮಾಡಬೇಕು ನೋಡ್ರಿ. ಪ್ಯಾಸಿವೈಸ್ ಮಾಡಲಿಕ್ಕಿಂತ ಮೊದಲನೇದಾಗಿ ನೀವೇನ್ ಮಾಡ್ಬೇಕ್ರಿ ಇದಕ್ಕೆ ಫೈಂಡ್ ಔಟ್ ಮಾಡಬೇಕು ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ಅಂತ. ಅದು ಫೈಂಡ್ ಔಟ್ ಮಾಡಿದ್ರೆ ಅಂದ್ರೆ ಈಸಿಯಾಗಿ ನೀವು ಪ್ಯಾಸಿವೈಸ್ ಆಗಿ ಏನಪ್ಪ ಚೇಂಜಸ್ ಅಂತಕ್ಕಂಥದ್ದು ಮಾಡ್ಬೋದು. ನೋಡ್ರಿ ಇಲ್ಲಿ ಫಸ್ಟ್ ಎಂದ್ರೆ ಇದು ಐ ಅದ. ಐ ಏನದಲ್ಲಿ ಸಬ್ಜೆಕ್ಟ್ ಅದ. ಸ್ಟೀಲ್ ಅದ. ಸ್ಟೀಲ್ ಎಂಬುದು ಏನಂದ್ರೆ ಇಲ್ಲಿ ವರ್ಬ್ ಅದ. ಅದೇ ರೀತಿಯಾಗಿ ಗೋಲ್ಡ್ ಅದ. ಗೋಲ್ಡ್ ಎಂಬುದು ಎಂದ್ರೆ ಇಲ್ಲಿ ಆಬ್ಜೆಕ್ಟ್ ಅದ. ಇದು ಆಬ್ಜೆಕ್ಟ್ ಆಯ್ತು. ಇದು ಲಾಸ್ಟ್ ಏನು ಟುಡೇ ಅಂತ ಹೇಳಿ ಬಂದದ. ಇದೇನಾಯ್ತದ್ರಿ ಟುಡೇ ಕಾಂಪ್ಲಿಮೆಂಟ್ ಆಯ್ತು. ಸಿ ಮೀನ್ಸ್ ಏನು ಕಾಂಪ್ಲಿಮೆಂಟ್ ಅಂತ ಹೇಳಿ. ಇವಾಗ ನೋಡ್ರಿ ಅಕಾರ್ಡಿಂಗ್ ಟು ದ ರೂಲ್ಸ್ ಯಾವ ರೀತಿ ಚೇಂಜ್ ಮಾಡಿದ್ರಿ ಪ್ಯಾಸಿವೈಸ್ ಮಾಡೋ ಮುಂದೆ ಏನದ ಫಸ್ಟಿಗೆ ಅಬ್ಜೆಕ್ಟ್ ಬರಬೇಕು ಲಾಸ್ಟಿಗೆ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಹೋಗಿ ಈ ಮಧ್ಯದಾಗ ಇರ್ತಕ್ಕಂಥದ್ದು ನಾವು ಚೇಂಜಸ್ ಅಂತಕ್ಕಂಥದ್ದು ಮಾಡೋದಿರ್ತದೆ. ನೋಡ್ರಿ ಇವಾಗ ನಾವು ಇದು ಗೋಲ್ಡ್ ಅಂತ ಇಲ್ಲಿ ತಗೊಂಡ್ರಿ ಗೋಲ್ಡ್ ಇಲ್ಲಿ ನೋಡ್ರಿ ಗೋಲ್ಡ್ ಅಂಬದು ಇಲ್ಲಿ ತಗೊಂಡ್ರಿ. ಈ ಗೋಲ್ಡ್ ಸಿಂಗ್ಲರ್ ಅದ ಪ್ಲೂರಲ್ ಅದ ಆಲ್ರೆಡಿ ರೂಲ್ಸ್ ಅಂತಕ್ಕಂಥದ್ದು ಬರ್ಸಿದ್ವಿ ನಾವು. ಗೋಲ್ಡ್ ಎಂದ್ರೆ ಇಲ್ಲಿ ಸಿಂಗ್ಲರ್ ಅದ. ಇದೇನದ V1 ಅದ ಸ್ಟಿಲ್ ಅಂದ್ರೆ ಇದು ಎದ್ರಾಗದ್ರಿ ಸೆಂಟೆನ್ಸ್ ಪ್ರೆಸೆಂಟ್ ದಾಗ ಅದ. ನೋಡ್ರಿ ಗೋಲ್ಡ್ ಇದು V1 ಅದ ಅಂದ್ಮೇಲೆ ಇದೇನಾಗ್ತದೆ ಇಲ್ಲಿಗ ಹೆಲ್ಪಿಂಗ್ ವರ್ಬ್ ಈಸ್ ಬರ್ತದೆ. ಗೋಲ್ಡ್ ಈಸ್ ಸ್ಟಿಲ್ ಎಂಬುದು ಏನದಲ್ಲಿ ವರ್ಬ್ ಅದ. ಇದಕ್ಕೆ ಏನ್ ಮಾಡ್ಬೇಕು ನಾವೀಗ V3 ದಾಗ ಮಾಡ್ಬೇಕು. ಗೋಲ್ಡ್ ಈಸ್ ಸ್ಟೋಲನ್. ಗೋಲ್ಡ್ ಈಸ್ ಸ್ಟೋಲನ್ ಅಕಾರ್ಡಿಂಗ್ ಟು ದ ರೂಲ್ಸ್ ಬೈ ಅಂತಕ್ಕಂಥದ್ದು ಬಂದೇ ಬರ್ತದೆ ಇಲ್ಲಿ ಬಂತ ನೋಡ್ರಿ ಬೈ. ಗೋಲ್ಡ್ ಈಸ್ ಸ್ಟೋಲನ್ ಬೈ ಐ ಹೋಗಿ ಏನಾಗ್ತದ್ರಿ ಪ್ರೊನೌನ್ಸ್ ಆಲ್ರೆಡಿ ಬರ್ಸಿದೆ ನಿಮ್ಗೆ ಅದರ ರೂಲ್ಸ್ ನೋಡ್ಕೊರಿ ನೀವು ಒಂದ್ಸತಿ. ನಂದು ಲಾಸ್ಟ್ ಇದ್ರಾಗ ಏನಪ್ಪ ಅಂದ್ರೆ ವಿಡಿಯೋಸ್ ತಗೊಳ್ದಾಗವ ಐ ಹೋಗಿ ಏನಾಗ್ತದ್ರಿ ಇಲ್ಲಿ ಮೀ ಅಂತಕ್ಕಂಥದ್ದು ಆಗ್ತದೆ ನೋಡ್ರಿ. ಆಯ್ತದು ಗೋಲ್ಡ್ ಈಸ್ ಸ್ಟೋಲನ್ ಬೈ ಮೀ. ಈಗ ಉಳಿತು ಯಾವ್ದ್ರ ಲಾಸ್ಟಿಗೆ ಟುಡೇ ಉಳಿತು. ಆ ಟುಡೇ ಯಾಕಂದ್ರೆ ಕಾಂಪ್ಲಿಮೆಂಟ್ ಅದ. ಇದನ್ನ ಮಧ್ಯದಾಗ ಬರಂಗಿಲ್ಲ. ಇದಕ್ಕೆ ಲಾಸ್ಟಿಗೆ ಏನಪ್ಪ ಅಂದ್ರೆ ಇಲ್ಲೇ ಇಟ್ಬಿಡ್ಬೇಕು ನೀವೇನಂತ ಟುಡೇ ಅಂತ ಹೇಳಿ ಆನ್ಸರ್ ಮುಗಿತಿ. ಈಗ ನೋಡಿ ಸೆಕೆಂಡ್ ಒಂದು ಎಕ್ಸಾಂಪಲ್ಸ್ ಅಂದ್ರೆ ಐ ಸ್ಟೀಲ್ ಬುಕ್ಸ್ ಟುಡೇ ಅಂತ ಹೇಳಿ ಕೊಟ್ಟೇನು. ಭಾಳ ಈಸಿಯಾಗಿ ಕೊಟ್ಟಿನಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಈ ರೀತಿಯಾಗಿ ಈಸಿಯಾಗಿ ಕೊಟ್ಟಿನಿ.
ಮುಂದೆ ಏನಪ್ಪ ಅಂದ್ರೆ ಬರ್ತಕ್ಕಂಥ ಕ್ಲಾಸ್ಗಳದಾಗ ಯಾವ ರೀತಿ ನಿಮ್ದು ಎಕ್ಸಾಮ್ದಾಗ ಕೇಳ್ತಾನೆ ಅವೆಲ್ಲ ಏನಪ್ಪ ಅಂದ್ರೆ ಹಾಕ್ಲಕ್ಕ ಬರ್ತಾ ಇರ್ತದ. ಇದಕ್ಕೆ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಬಿ ತಗೋಬಹುದು ನೀವು. ನೋಡ್ರಿ ಈಗ ಐ ಸ್ಟೀಲ್ ಬುಕ್ಸ್ ಟುಡೇ ಅಂತ ಹೇಳದ. ಈಗ ನೋಡ್ರಿ ಐ ಅಂತಕ್ಕಂಥ ಸಬ್ಜೆಕ್ಟ್, ಇದು ವರ್ಬ್, ಈ ಬುಕ್ಸ್ ಎಂದರೆ ಇಲ್ಲಿ ಆಬ್ಜೆಕ್ಟ್ ಅಂತಕ್ಕಂಥದ್ದು, ಟುಡೇ ಎಂಬುದೇನದ ಕಾಂಪ್ಲಿಮೆಂಟ್ ಅಂತ ಹೇಳಿ ಆಗ್ತದೆ. ಈಗ ನೋಡ್ರಿ ನಾವು ಬುಕ್ಸ್ ಎಂಬುದು ಇಲ್ಲಿ ತಗೊಂಡೋಣ. ನೋಡ್ರಿ ಇಲ್ಲಿ ಬುಕ್ಸ್ ತಗೊಂಡ್ಬಿಟ್ಟಿವಿ ನಾವು. ಈಗ ಇದು ಬುಕ್ಸ್ ಸಿಂಗುಲರ್ ಅದ ಪ್ಲೂರಲ್ ಅದ? ಬುಕ್ಸ್ ಅಂದಾಗ ಪ್ಲೂರಲ್ ಐತದ. ಇದು ಪ್ಲೂರಲ್ ಅಂದಾಗ ಇದು ಸೆಂಟೆನ್ಸ್ ಅದ್ರಾಗದ ನೋಡ್ಕೊರಿ. ಇದು ವರ್ಬ್ ಏನದ ಸ್ಟೀಲ್ ಎಂಬುದು V1 ಅದ. ಇದು V1 ಅದ. ಸೊ ಇದು ಎದ್ರಾಗದ ಪ್ರೆಸೆಂಟ್ದಾಗದ. ಪ್ರೆಸೆಂಟ್ದಾಗ ಅಂದ್ಮೇಲಕ ಇಲ್ಲಿ ಮ್ಯಾಲ ನಾವ್ ಏನ್ ತಗೊಂಡಿದ್ದೇವೆ ಗೋಲ್ಡ್ ಎಂಬುದು ಸಿಂಗುಲರ್ ಇನ್ ಕಡೆಯಿಂದ ಈಸ್ ತಗೊಂಡಿದ್ದೇವೆ. ಇಲ್ಲಿ ಏನದ ಬುಕ್ಸ್ ಅಂತಕ್ಕಂಥದ, ಬುಕ್ಸ್ ಪ್ಲೂರಲ್ ಅದ. ಅದಕ್ಕೆ ಏನ್ ತಗೋಬೇಕು ನಾವ್ ಇಲ್ಲಿಗ ಆರ್ ಅಂತಕ್ಕಂಥದ್ದು ತಗೋಬೇಕು. ಇಲ್ಲಿ ಆರ್ ತಗೊಂಡೆವು. ಬುಕ್ಸ್ ಆರ್ ವರ್ಬ್ ಅದ. ವರ್ಬ್ ಏನ್ ಮಾಡ್ಬೇಕು V3 ಮಾಡ್ಕೋರಿ. ಬುಕ್ಸ್ ಆರ್ ಸ್ಟೋಲನ್. ಬುಕ್ಸ್ ಆರ್ ಸ್ಟೋಲನ್ ಅಕಾರ್ಡಿಂಗ್ ಟು ದಲ್ಸ್ ಬೈ ಬರ್ತದ. ಬೈ ಐ ಹೋಗ್ಯಾನ ಇಲ್ಲಿ ಮೀ. ಟುಡೇಕ ಟುಡೇ ಇಟ್ಬಿಡ್ರಿ. ಭಾಳ ಈಸಿಯಾಗಿ ನಿಮಗೆ ತಿಳಿಲ್ಲ ಅಂತೇಳಿ ಇತ್ತ ಈಸಿ ಆಗಂತ ಒಂದು ಎಕ್ಸಾಂಪಲ್ಸ್ ಅಂತಕ್ಕಂಥದ್ದು ಹಾಕಿ. ನೆಕ್ಸ್ಟ್ ನೋಡ್ರಿ ಬಗ್ಗೆ ಮೂರನೇ ಎಕ್ಸಾಂಪಲ್, ಐ ಆಮ್ ಟೀಚಿಂಗ್ ಇಂಗ್ಲಿಷ್ ನಾವು ಅಂತ ಹೇಳಿ ಹೇಳಿದೆವು. ನಿಮ್ಗೆ ನಾ ING ಫಾರ್ಮ್ ಬಂದಾಗ ಯಾವ ರೀತಿಯಾಗಿ ತಗೋಬೇಕು ಅಂತಕ್ಕಂಥದ್ದು ಹೇಳಿ ಪುನಃ ಆಯ್ತಾ. ಇವಾಗ ನೋಡ್ರಿ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ನೋ ಅಂತ ಹೇಳಿ ಆಯ್ತು. ಈಗ ಇದು ಸಬ್ಜೆಕ್ಟ್ ಯಾವುದು? ಐ ಆಮ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಯ್ತು. ಇಲ್ಲೇನದ ವರ್ಬ್ ಪ್ಲಸ್ ING, ಯಾಕಂದ್ರೆ ING ಅದಲ್ಲ ಇದು. ವರ್ಬ್ ಪ್ಲಸ್ ING. ಇಂಗ್ಲಿಷ್ ಅಂತಕ್ಕಂಥದ್ದು ಏನಾಗ್ತಿರಿ ಈಗ ಆಬ್ಜೆಕ್ಟ್ ಆಯ್ತು. ನಾವು ಅಂತಕ್ಕಂಥದ್ದು ಏನಾಗ್ತಿರಿ ಇಲ್ಲಿ ಕಾಂಪ್ಲಿಮೆಂಟ್ ಅಂತಕ್ಕಂಥದ್ದು ಆಯ್ತು. ಇವಾಗ ಈಗ ನಮಗೆ ಚೇಂಜಸ್ ಮಾಡದ. ಈಗ ಇದ್ರ ಮ್ಯಾಲಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಅದ. ಇದೆ ಇಲ್ಲ ING ಫಾರ್ಮ್ ಅದ. ING ಫಾರ್ಮ್ ಬಂದ್ರೆ ಏನ್ ತಗೋಬೇಕು? ನಾ ಆಲ್ರೆಡಿ ನಿಮ್ಗೆ ರೂಲ್ಸ್ ಬರ್ಸಿನಿ. ಆ ರೂಲ್ಸ್ ಬರ್ಸಿನಿ. ರೂಲ್ಸ್ ನೋಡಿ ಏನಪ್ಪಾ ಅಂದ್ರೆ ನೀವು ಚೇಂಜಸ್ ಅಂತಕ್ಕಂಥದ್ದು ಮಾಡ್ಬೋದು. ನೋಡ್ರಿ ಸಬ್ಜೆಕ್ಟ್ ಈ ಕಡೆ ಹೋಗ್ತದ, ಆಬ್ಜೆಕ್ಟ್ ಏನಪ್ಪಾ ಅಂದ್ರೆ ಈ ಕಡೆ ಬರ್ತದ. ನೋಡ್ರಿ ಫಸ್ಟ್ ತಗೊಂಡ್ಬಿಟ್ರಿ ಇಲ್ಲಿ ಇಂಗ್ಲಿಷ್ ಸಿಂಗುಲರ್ ಅದ ಪ್ಲೂರಲ್ ಅದ? ಇದು ನೋಡ್ಕೋರಿ. ಇಂಗ್ಲಿಷ್ ಎಂಬುದು ಏನದಲ್ಲಿ ಸಿಂಗುಲರ್ ಅದ. ಇಲ್ಲಿ V1 ಪ್ಲಸ್ ING ಅದ. ಇದು ಟೀಚ್ ಎಂಬುದು ಏನದ V1 ಪ್ಲಸ್ ING. ಟೀಚಿಂಗ್ ಅಂತಕ್ಕಂಥದ್ದು ಅದ್ರಾಗದ್ರಿ ಪ್ರೆಸೆಂಟ್ ಕಂಟಿನ್ಯೂಸ್ ದಾಗ ಅದ. ಇದು ಸೆಂಟೆನ್ಸ್ ಅದ್ರಾಗದ ಪ್ರೆಸೆಂಟ್ ಕಂಟಿನ್ಯೂಸ್ ದಾಗ ಅದ. ಇದಕ್ಕೆ ನಾವು ಚೇಂಜ್ ಅದ್ರಾಗ ಮಾಡ್ಬೇಕು. ಈಗ ಪ್ಯಾಸಿವ್ ದಾಗ ಮಾಡ್ಬೇಕು. ಇಲ್ಲಿ ಇಂಗ್ಲಿಷ್ ಅಂತಕ್ಕಂತಾಗ ಸಿಂಗುಲರ್ ಆಯ್ತು. ಅಸಲಾಗಿ ನೀವು ಏನ್ ಬರ್ತದೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಈಸ್ ಅಂತಕ್ಕಂಥದ್ದು ಬರ್ತದ. ಇಂಗ್ಲಿಷ್ ಈಸ್. ಈಗ ನಮಗೆ ಏನ್ ತಗೊಂಬಂದ್ರಿ ಇಲ್ಲಿ ಟೀಚಿಂಗ್ ಅಂತ ಹೇಳದ. ಟೀಚಿಂಗ್ ಅಂದ್ರೆ ಯಾವ ರೀತಿ ತಗೋಬೇಕು? ಇಂಗ್ಲಿಷ್ ಈಸ್ ಫಸ್ಟ್ ನಾವೇನ್ ತಗೊಂಬರಿ ING ಫಾರ್ಮ್ ತಗೊಂಬರ. ING ಫಾರ್ಮ್ ಬಂದಾಗ ಏನದ ಬೀಯಿಂಗ್ ಅಂತ ಹೇಳದ. ಇಂಗ್ಲಿಷ್ ಈಸ್ ಬೀಯಿಂಗ್. ಇಂಗ್ಲಿಷ್ ಈಸ್ ಬೀಯಿಂಗ್ ಉಳಿತ ಯಾವ್ದ್ರಿ ಈಗ ಟೀಚ್ ಉಳಿತು. ಟೀಚ್ ಏನ್ ಮಾಡ್ರಿ V3 ಮಾಡ್ಕೊರೋದಕ್ಕೆ. ಟೀಚ್ V3 ಏನಾಯ್ತದ ಈಗ ಟಾಟ್ ಆಯ್ತದ. ಇಲ್ಲಿ ಟಾಟ್ ನೋಡ್ರಿ ಇಂಗ್ಲಿಷ್ ಈಸ್ ಬೀಯಿಂಗ್ ಟಾಟ್ ಅಕಾರ್ಡಿಂಗ್ ಟು ದ ರೂಲ್ಸ್ ಬೈ ಬರಬೇಕು. ಬೈ ಟಾಟ್ ಬೈ ಮೀ. ಐ ಹೋಗಿ ಏನಾಗ್ತಿರಿ ಈಗ ಮೀ ಅಂತಕ್ಕಂಥದ್ದು ಐತಿ. ಇದು ಎಂ ಅಂತಕ್ಕಂಥ ಇದ್ರಾಗ ಬಂತಿದ್ದು ಎದ್ರಾಗ ಸಬ್ಜೆಕ್ಟ್ದಾಗ ಬಂತ. ಅಸಲಕ್ಕೆ ಐ ಹೋಗಿ ಏನಾಯ್ತು ಮೀ. ಈಗ ಉಳಿತು ಯಾವ್ದು ನೌ ಅಂತ ಉಳಿತು. ಆ ನೌಕ್ ಏನಪ್ಪ ಲಾಸ್ಟ್ ಹಂಗೆ ಇಟ್ಕೊಂಡ್ಬೇಕು. ಮುಗ್ದೋಯ್ತು. ಯಾಕೆ ಇಲ್ಲಿ ಬೀಯಿಂಗ್ ಬಂತ್ರಿ? ING ಫಾರ್ಮ್ ಅದ. ING ಫಾರ್ಮ್ ಬಂದಾಗ ನಾ ಹೇಳಿದೆ ನಿಮಗ ಏನ್ ತಗೋಬೇಕು ಬೀಯಿಂಗ್ ಅಂತ ಹೇಳಿ ತಗೋಬೇಕು ಅಂತ ಹೇಳಿದ. ಬೀಯಿಂಗ್ ಉಳಿತ ಯಾವ್ದು ಟೀಚ್ ಉಳಿತಿಲ್ಲ. ING ಫಾರ್ಮ್ ಹೋದಾಗ ಉಳಿತ ಯಾವ್ದು ಈಗ ಟೀಚ್ ಉಳಿತು. ಟೀಚ್ V1 ಅದ. ಇದಕ್ಕೆ ಏನ್ ಮಾಡ್ಬೇಕು ಪ್ಲೂರಲ್ ಮಾಡೋ ಟೈಮ್ನಾಗ ಇದ್ರಾಗ ಪ್ಯಾಸಿವ್ ಮಾಡೋ ಟೈಮ್ನಾಗ ಏನಾಗ್ತದ್ರಿ ಇದು V3 ಮಾಡ್ಬೇಕಾಯ್ತದ. ಏನಿತ್ತು ಟಾಟ್ ಐತಿ. ಟಾಟ್ ಮೀ ಬೈ ಮೀ ನಾವು ಅಂತ ಹೇಳಂತಕ್ಕಂಥ. ಈಗ ನೆಕ್ಸ್ಟ್ ಯಾವ್ದ ನೋಡ್ರಿ ಇವಾಗ ಈಗ ಲಾಸ್ಟ್ ಒಂದು ಐ ಆಮ್ ಪ್ರಿಪೇರಿಂಗ್ ಸ್ವೀಟ್ಸ್ ಟುಡೇ ಅಂತಕ್ಕಂಥದ್ದು ಅದ. ಇವಾಗ ನೋಡ್ರಿ ಐ ಆಮ್ ಯಾವ ರೀತಿಯಾಗಿ ಐ ಆಮ್ ಮ್ಯಾಗ ಹೇಳಿದಂಗ ಸಬ್ಜೆಕ್ಟ್ ವರ್ಬ್ ಪ್ಲಸ್ ING ಸ್ವೀಟ್ಸ್ ಆಬ್ಜೆಕ್ಟ್ ಟುಡೇ ಕಾಂಪ್ಲಿಮೆಂಟ್ ಆಯ್ತಾ. ನೋಡ್ರಿ ಇವಾಗ ಈಗ ಸ್ವೀಟ್ಸ್ ಈ ಕಡೆ ತಗೊಂಡ್ಬಿಡ್ರಿ. ಸಬ್ಜೆಕ್ಟ್ ಫಸ್ಟಿಗೆ ಬರ್ಬೇಕಲ್ಲ. ಸ್ವೀಟ್ಸ್ ಸ್ವೀಟ್ಸ್ ಅಂತಕ್ಕಂಥ ಸಿಂಗುಲರ್ ಅದ ಪ್ಲೂರಲ್ ಅದ ನೋಡ್ಕೊರಿ. ಇದು ಪ್ಲೂರಲ್ ಅದ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ದಾಗ ಅಂದಾಗ ಇಲ್ಲಿ ಸ್ವೀಟ್ಸ್ ಅಂದಾಗ ಆರ್ ಅಂತಕ್ಕಂಥ ಬರ್ತದ. ಸ್ವೀಟ್ಸ್ ಆರ್ ING ಫಾರ್ಮ್. ಇದು ತಗೊಂಡ್ಬಿಡ್ರಿ ಕೇವಲ ING ಫಾರ್ಮ್. ING ಫಾರ್ಮ್ ಹೋಗಿ ಏನಾಯ್ತದಲ್ಲಿ ಬೀಯಿಂಗ್ ಆಯ್ತು. ಸ್ವೀಟ್ಸ್ ಆರ್ ಬೀಯಿಂಗ್ ಇಲ್ಲಿ ಪ್ರಿಪೇರ್ ಅಂತದ. ಇದಕ್ಕೆ ನಾವು V3 ಮಾರ್ಕೋರ್ ಏನಾಯ್ತಿದ್ರೆ ಇಲ್ಲಿಗ ಪ್ರಿಪೇರ್ಡ್ ಆಗಿರ್ತಕ್ಕಂಥ. ಪ್ರಿಪೇರ್ಡ್
ಅಕಾರ್ಡಿಂಗ್ ಟು ದ ರೂಲ್ಸ್ ಬೈ ಅಂತಕ್ಕಂಥ ತಗೋರಿ, ಪ್ರಿಪೇರ್ಡ್ ಬೈ ಐ ಹೋಗಿ ಏನೈತಿದ್ರಿ ಇಲ್ಲಿಗ ಮೀ ಅಂತಕ್ಕಂಥ ಐತಿದ್ ಇಲ್ಲಿ ಮೀ ಟುಡೇಕ ಟುಡೇ ಇಟ್ಬಿಡ್ರಿ. ಸೊ ಈ ರೀತಿಯಾದಾಗ ಏನಪ್ಪಾ ಅಂದ್ರೆ ನಾವು ಆ ರೂಲ್ಸ್ ಅಂತಕ್ಕಂಥದ್ದು ನೋಡ್ಕೊಂಡಾಗ ಯಾವ ರೀತಿಯಾಗಿ ಚೇಂಜಸ್ ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಪುನಃ ಆಗ್ತಾ ಇರ್ತದೆ. ಈ ನೆಕ್ಸ್ಟ್ ಕ್ಲಾಸ್ನಾಗ ಇದೇ ರೀತಿಯಾದಂಥ ಎಕ್ಸಾಂಪಲ್ಗಳು ನೋಡಿ